ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ನಲ್ಲಿ ಯೂನಿಟ್ ಟೆಸ್ಟ್ನ ಕ್ವೆಶನ್ ಪೇಪರ್ನ ನೋಡ್ತಾ ಹೋಗೋಣ ಮಕ್ಕಳ. ಇದು ಬಂದು 3 ಚಾಪ್ಟರ್ಗೆ ಸಂಬಂಧಿಸಿದ ಒಂದು ಕ್ವೆಶನ್ ಪೇಪರ್ ಆಗಿರುತ್ತೆ. ಇದರ ಒಟ್ಟು ಮಾರ್ಕ್ಸ್ ನಿಮಗೆ 20 ಆಗಿರುತ್ತೆ. ನಿಮಗೆ ಬರೆಯೋದಕ್ಕೆ ಸಿಗುವಂಥ ಟೈಮು 45 ಮಿನಿಟ್ಸ್ ಇರುತ್ತೆ ಮಕ್ಕಳ. ನೋಡಿ, ಇದು ಯಾವ್ಯಾವ ಚಾಪ್ಟರ್ಸ್ ಇದೆ. ಚಾಪ್ಟರ್ 1 ದಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. Chapter 2 the extension of the British rule. Chapter 3 the impact of the British rule in India. ಈ 3 ಚಾಪ್ಟರ್ಗೆ ಸಂಬಂಧಪಟ್ಟಂತ ಒಂದು ಯೂನಿಟ್ ಟೆಸ್ಟ್ ಕ್ವೆಶನ್ ಪೇಪರು ಇದಾಗಿದೆ ಮಕ್ಕಳ. ಓಕೆನಾ? ನೋಡಿ, ಫಸ್ಟ್ ಹೆಡ್ಡಿಂಗು 4 alternatives are given under each question. Choose the correct alternatives and write along with ಇಟ್ಸ್ ಲೆಟರ್ ಆಫ್ ಆಲ್ಫಾಬೆಟ್. ಇದಕ್ಕೆ ನಿಮಗೆ 3 ಕ್ವೆಶನ್ಸ್ ಇರುತ್ತೆ, 1 ಮಾರ್ಕ್ನಂತೆ. ಒಟ್ಟು ನಿಮಗೆ 3 ಮಾರ್ಕ್ಸ್ ಇಲ್ಲಿ ಸಿಗುತ್ತೆ ಮಕ್ಕಳ. ಅರ್ಥ ಆಯ್ತಾ? ಮೊದಲನೇದಾಗಿ, ದ ಫಸ್ಟ್ ಪ್ರಿನ್ಸ್ಲಿ ಸ್ಟೇಟ್ ಟು ಆಕ್ಸೆಪ್ಟ್ ಸಬ್ಸಿಡಿಯರಿ ಅಲಯನ್ಸ್ ಈಸ್ ಡ್ಯಾಶ್. ಯುವರ್ ಆಪ್ಷನ್ಸ್ ಆರ್ ಮೈಸೂರು, ಆರ್ಕಾಟ್, ಹೈದರಾಬಾದ್, ಓಧ್. ಸೆಕೆಂಡ್ ಒನ್, the permanent zamindari system was implemented by dash. Your options are Warren Hastings, Cornwallis, Wellesley, Dalhousie. Third one, the gateway to European trade is dash. Your options are Italy, Constantinople, Paris, Arabia. ಓಕೆನಾ ಮಕ್ಕಳ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅ ಸೆಂಟೆನ್ಸ್ ಈಚ್. ಇಲ್ಲಿ 1 ಮಾರ್ಕ್ನಂತೆ 3 ಕ್ವೆಶನ್ಸ್ ಇರುತ್ತೆ ಮಕ್ಕಳ. ನಿಮಗೆ ಒಟ್ಟು 3 ಮಾರ್ಕ್ಸ್ ಇಲ್ಲಿ ಸಿಗುತ್ತೆ. ಓಕೆನಾ? ಕ್ವೆಶನ್ ನಂಬರ್ 4, ಹೂ ಇಂಪ್ಲಿಮೆಂಟೆಡ್ ಡ್ಯುಯಲ್ ಗವರ್ಮೆಂಟ್ ಇನ್ ಬೆಂಗಾಲ್. ನೆಕ್ಸ್ಟ್ ಇಸ್ ಕ್ವೆಶನ್ ನಂಬರ್ 5, ಹೂ ಇಂಪ್ಲಿಮೆಂಟೆಡ್ ದ ಸಬ್ಸಿಡಿಯರಿ ಅಲಯನ್ಸ್ ಸಿಸ್ಟಮ್. ಕ್ವೆಶನ್ ನಂಬರ್ 6, why was Fort William College opened in Calcutta? ಓಕೆನಾ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್. ಇಲ್ಲಿ ನಿಮಗೆ 2 ಕ್ವೆಶನ್ಸ್ ಇರುತ್ತೆ, 2 ಮಾರ್ಕ್ಸ್ನಂತೆ. ಒಟ್ಟು 4 ಮಾರ್ಕ್ಸ್ ಇಲ್ಲಿ ಸಿಗುತ್ತೆ ಮಕ್ಕಳ. ಇಲ್ಲಿ ನಿಮಗೆ ಆಪ್ಷನ್ಸ್ ಕೂಡ ಇರುತ್ತೆ. ನೋಡಿ, ಕ್ವೆಶನ್ ನಂಬರ್ 7, ವಾಟ್ ವೇರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ 1919 ಆ್ಯಕ್ಟ್? ಆರ್ discuss the causes that resulted in the discovery of a new sea route to India. ನೀವು ಈ ಕ್ವೆಶನ್ಗಾದ್ರು ಆನ್ಸರ್ ಬರಿಬೋದು ಅಥವಾ ಈ ಕ್ವೆಶನ್ಗಾದ್ರು ಆನ್ಸರ್ ಬರಿಬೋದು ಮಕ್ಕಳ. ಓಕೆನಾ? ಕ್ವೆಶನ್ ನಂಬರ್ 8 ನೋಡಿ, ಹೌ ಡಿಡ್ ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಸಪೋರ್ಟ್ ದ ಎಕ್ಸ್ಪಾನ್ಷನ್ ಆಫ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ? ಆರ್ ವಾಟ್ ವೇರ್ ದ ರಿಸಲ್ಟ್ ಆಫ್ ದ ಬ್ಯಾಟಲ್ ಆಫ್ ಬಕ್ಸಾರ್? ಇಲ್ಲಿ ಸಹ ನಿಮಗೆ 2 ಕ್ವೆಶನ್ಗಳ ಆಪ್ಷನ್ಸ್ ಇದೆ ಮಕ್ಕಳ. ಯಾವುದನ್ನ ಒಂದಕ್ಕೆ ನೀವು ಉತ್ತರನ ಬರೀಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್. ಇಲ್ಲಿ ನಿಮಗೆ 2 ಕ್ವೆಶನ್ಸ್ ಇರುತ್ತೆ ಮಕ್ಕಳ, 3 ಮಾರ್ಕ್ಸ್ನಂತೆ. ಒಟ್ಟು 6 ಮಾರ್ಕ್ಸ್ ನಿಮಗೆ ಸಿಗುತ್ತೆ ಇಲ್ಲಿ. ಓಕೆನಾ? ಕ್ವೆಶನ್ ನಂಬರ್ 9, ವಾಟ್ ವೇರ್ ದ ಕಂಡೀಷನ್ಸ್ ಆಫ್ ಸಬ್ಸಿಡಿಯರಿ ಅಲಯನ್ಸ್? or explain the causes and results of the battle of Plassey. ಈ ಕ್ವೆಶನ್ಗಾಗಲಿ ಅಥವಾ ಈ ಕ್ವೆಶನ್ಗಾಗಲಿ ಎರಡರಲ್ಲಿ ಒಂದಕ್ಕೆ ನೀವು ಆನ್ಸರ್ ಮಾಡಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಕ್ವೆಶನ್ ನಂಬರ್ 10 ನೋಡಿ, ವಾಟ್ ವೇರ್ ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸಸ್? ಆರ್ ಹೌ ಡಸ್ ದ ಇಂಡಿಯಾ ಗವರ್ನಮೆಂಟ್ ಆ್ಯಕ್ಟ್ ಆಫ್ 1935 ಬಿಕಮ್ ದ ಬೇಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಓಕೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 8 to 10 ಸೆಂಟೆನ್ಸಸ್. ಇಲ್ಲಿ ನಿಮಗೆ 1 ಕ್ವೆಶನ್ ಇರುತ್ತೆ, 4 ಮಾರ್ಕ್ಸ್ನಂತೆ. ಒಟ್ಟು ನಿಮಗೆ 4 ಮಾರ್ಕ್ಸ್ ಇಲ್ಲಿ ಸಿಗುತ್ತೆ ಮಕ್ಕಳ. ಕ್ವೆಶನ್ ನಂಬರ್ 11, ಮೇಕ್ ಅ ಲಿಸ್ಟ್ ಆಫ್ ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಆರ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ zamindari system and ryotwari system.
ಇವೆರಡರಲ್ಲಿ ಒಂದಕ್ಕೆ ನೀವು ಆನ್ಸರ್ನ ಮಾಡಬೇಕಾಗತ್ತೆ ಮಕ್ಕಳ. ಇಲ್ಲಿಗೆ 1ರಿಂದ 3ನೇ ಚಾಪ್ಟರ್ ತನಕ ಯೂನಿಟ್ ಟೆಸ್ಟ್ನ ಕ್ವಶನ್ ಪೇಪರು ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.